Hi guys, welcome back to my another vlog. ಸೊ ಇವತ್ತಿನ ಏನು ವ್ಲಾಗ್ ಅಂತ ನೀವು ಆಲ್ರೆಡಿ ತಮ್ರಿಲಲ್ಲಿ ನೋಡಿರ್ತೀರ. ಎಲ್ಲ ಹುಡುಗಿಯರಿಗೂ ಇಷ್ಟ ಆಗಿರುವ ಒಂದು ಪ್ರೊಸೆಸ್ ಆ್ಯಂಡ್ ಇಷ್ಟ ಆಗಿರುವ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಬ್ಯೂಟಿ ಪಾರ್ಟ್ ಆಗಿರ್ಬೋದು, ಇವನ್ ಸೆಕ್ಷನ್ಸ್ ಹುಡುಗಿಯರಿಗೆ ತುಂಬಾ ಇಷ್ಟ, ಹುಡುಗರಿಗೂ ಇಷ್ಟ, ಬಟ್ ಜಾಸ್ತಿ ಹುಡುಗಿಯರಿಗೆ ಇಷ್ಟ. ಸೊ ಸ್ಕಿನ್ ಕೇರ್ ಅಂತ ಬಂದರೆ ಸ್ಕಿನ್ ಕೇರ್ ಬರುತ್ತೆ. ನನಗೆ ಪರ್ಸ್ನಲಿ ವ್ಯಾಕ್ಸ್ ಆಗಿರ್ಬೋದು ಅದೆಲ್ಲ ಮಾಡಲಿಕ್ಕೆ ಇಷ್ಟ ಇಲ್ಲ, ಬಟ್ ಓಕೆ ಮಾಡ್ಬೋದು. ಬಟ್ ಕೆಲವೊಂದು ಸಲ ನಮಗೆ ಫ್ರೀ ಟೈಮ್ ಇಲ್ದಿದ್ದಾಗ, ಸೊ ನಮ್ಮ ಹತ್ರ ಬಜೆಟ್ ಅಷ್ಟು ಇಲ್ದಿದ್ದಾಗ ಸೊಲ್ಯೂಷನ್ ಅಂದರೆ ಒಂದು ಅಲೋವೆರಾ ಜೆಲ್ ಆಗಿರ್ಬೋದು, ಮತ್ತೊಂದು ಜಿಗ್ಜ್ಯಾಕ್ ಆಗಿರ್ಬೋದು. ಸೊ ಇದರಲ್ಲಿ ಇಟ್ಕೊಂಡು ನಾವು ಫೇಶಿಯಲ್ ಹೇರ್ ಆಗಿರ್ಬೋದು, ಅಪ್ಪರ್ ಲಿಪ್ ಆಗಿರ್ಬೋದು, ಹೈಬ್ರೋಕ್ಕೆ ಎಕ್ಸ್ಟ್ರಾ ಹೈಬ್ರೋ ಶೇಪ್ ಅಂತೂ ಕೊಡೋಕ್ಕಾಗಲ್ಲ, ಬಟ್ ಎಕ್ಸ್ಟ್ರಾ ಆಗಿ ಒಂದು ಹೇರನ್ನು ಇದರಲ್ಲಿ ನಾವು ರಿಮೂವ್ ಮಾಡ್ಕೊಳ್ಬೋದು. ಅದನ್ನು ನಾನು ನೋಡಿ ಪರ್ಸ್ನಲ್ ಆಗಿ ಒಂಥರ ಓಕೆ ಅಂತ ಆದಾಗ ನಾನು ಇದಲ್ಲೇ ಬಿಟ್ಟೆ. ನೀವು ಕೂಡ ಟ್ರೈ ಮಾಡಿ. ಕೆಲವ್ರಿಗೆ ಭಯ ಇರುತ್ತೆ, ಅದು ಟ್ರೂ. ಹೇರ್ ಎಲ್ಲ ರಿಮೂವ್ ಮಾಡಿದರೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ಸೊ ಹೇರ್ ತುಂಬ ಜಾಸ್ತಿ ಬರುತ್ತೆ ಅಂತೆಲ್ಲ ಪ್ರಾಬ್ಲಮ್ ಇರುತ್ತೆ. ಈ ರೀತಿ ಜಿಗ್ಜ್ಯಾಕ್ ಆಗಿ ಬರುತ್ತೆ ಅಲ್ವಾ, ಈ ರೀತಿಯಾಗಿ ನಾವೊಂದು ಪರ್ಚೇಸ್ ಮಾಡಿದರೆ ಸೊ ಬೆಸ್ಟ್ ಅಂತ. ನೀವು ಫೇಶಿಯಲ್ ಹೇರ್ ರಿಮೂವ್ ನೀವು ಎಲ್ಲಿಯಾದರೂ ಫ್ಯಾನ್ಸಿ ಸ್ಟೋರ್ಸ್ ಆಗಿರ್ಬೋದು ಅಲ್ಲಿ ಕೂಡ ಇರೋದು. ತುಂಬ ಮಾತಾಡ್ತಿದ್ದೀನಿ, ಲೆಟ್ಸ್ ಗೋ ದ ಪ್ರೊಸೆಸ್. ನಾನು ಏನು ಮಾಡ್ತೀನಿ ಅಂದರೆ, ಸಮ್ಟೈಮ್ಸ್ ನಾನು ಈಗೆಲ್ಲ ಬಂದೆಲ್ಲ ಹಾಕ್ಕೊಳ್ಳಲ್ಲ, ಬಟ್ ಈ ವಿಡಿಯೋಸ್ ಮಾಡ್ತಿದ್ದೀನಿ, ಸೊ ಅದಕ್ಕೋಸ್ಕರ ಒಂದು ಇರಲಿ ಅಂತ. ಹತ್ರ ಬರಬಾರ್ದು ಅಂತ, ಸೊ ಕ್ಯೂಟ್. ಈಗ ನನ್ನದು ಫೇಶಿಯಲ್ ಹೇರ್ ಸ್ವಲ್ಪ ಬಂದಿದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಎಲರ್ಜಿ ಟೈಪ್ ಆಗಿದೆ ಗೈಸ್. ನಾನು ಅದನ್ನು ತುಂಬ ಹಿಂಡ್ಕೊಂಡು ಈಗ ಪಿಂಪಲ್ಸ್ ಥರ ಪುನಃ ಬಂತು. ನಾನು ಸ್ಕಿನ್ ಕೇರ್ ಫಾಲೋ ಮಾಡಲಿಲ್ಲ. ಈ ಸ್ಕಿನ್ ಕೇರ್ ಅಲ್ಲ, ಸೊ ಫೇಶಿಯಲ್ ಹೇರ್ ರಿಮೂವ್ ಮಾಡೋದ ಒಂದು ಪಾರ್ಟ್ ಸೆಕ್ಷನ್ಸ್ ಆಗಿರ್ಬೋದು, ಇದು ಕೂಡ ಸ್ಕಿನ್ ಕೇರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಫಸ್ಟಿಗೆ ನಾನು ಇದರಲ್ಲಿ ಮುಖನ ಕ್ಲೀನ್ ಮಾಡ್ಕೊಳ್ತೀನಿ. ನೀವು ಎಲ್ಲ ಕಡೆಗೆ ಅಪ್ಲೈ ಮಾಡಬೇಡಿ, ಬಟ್ ಎಲ್ಲಿ ಹೇರ್ಸ್ ಇದೆ ಅಲ್ಲಿ ಮಾತ್ರ ಮಾಡಿ. ಎಲ್ಲ ಕಡೆಗೆ ಕೂಡ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲೆಲ್ಲಿದೆಯೋ ಅಲ್ಲಿ ಅಪ್ಲೈ ಮಾಡಿ. ಸೊ ಇದು ಮಾಡಿದ ನಂತರ ನಾನು ಹಿಮಾಲಯ ಅಲೋವೆರಾ ಜೆಲ್ ಅಪ್ಲೈ ಮಾಡ್ತೀನಿ. ಇಸ್ ಬೆಸ್ಟ್. ಇದನ್ನೇ ನೀವು ನಾನು ರೆಕಮೆಂಡ್. ಕೆಲವರು ಮಾಯ್ಶ್ಚರೈಸರ್ ಆಗಿ ಇದನ್ನು ಹಾಕಿ ಅಪ್ಲೈ ಮಾಡ್ತಾರೆ, ಬಟ್ ಇದು ನಾನು ಮಾಡಲ್ಲ. ಇದು ಬೆಸ್ಟ್ ಇದೆ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇಸ್ ಗುಡ್. ಅಲ್ಲಿ ಬರುತ್ತೆ. ನಾನು ಇಡೀ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಭಯ ಆಗ್ತಿತ್ತು ಅಂದರೆ ಏನು ಫೇಶಿಯಲ್ ಹೇರ್ ತುಂಬ ಜಾಸ್ತಿ ಬರುತ್ತೆ, ತಿಕ್ಕಾಗಿ ಬರುತ್ತೆ, ಹಾಗೆ ಹೀಗೆ ಅಂತ. ಬಟ್ ನನಗೆ ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಂದರೆ, ಸ್ವತಃ ಒಂದು ಅನುಭವ ಆದ ನಂತರ ನಾನು ಓಕೆ ಎಲ್ಲ ಇದು ಒಂದು ಎಮರ್ಜೆನ್ಸಿಗೂ ಆಗುತ್ತೆ, ಇದೊಂದು ಬೆಸ್ಟ್ ಆಗಿರುತ್ತೆ. ಸೊ ಇದನ್ನು ನಾನು ಕ್ಲೆನ್ಸಿಂಗ್ ಮಾಡ್ಕೊಳ್ತೀನಿ. ಕ್ಲೆನ್ಸರಲ್ಲಿ ಸ್ವಲ್ಪ ವಾಶ್ ಮಾಡಿ ಬಂದೆ, ವಾಶ್ ಮಾಡಿ ಇಟ್ಟಿರಿ. ವಾಶ್ ಮಾಡಿ ಅದರ ಕ್ಯಾಪ್ ಹಾಕಿ ಇಟ್ಬಿಡಿ, ಏನೂ ಇದಾಗಲ್ಲ. ಓಕೆನಾ? ಸೊ ಅದು ನಿಮಗೆ ಗೊತ್ತಾಗುತ್ತೆ ಅಲ್ಲ ಒಳ್ಳೆ ಇದೆಯಾ ಅಥವಾ ಏನಾದರೂ ಅಂತ. ನಾನು ಇದು ಪಾರ್ಟ್ ನಂಗೆ ತುಂಬ ಭಯ ಆಗ್ತಿದೆ, ಬಿಕಾಸ್ ಪಿಂಪಲ್ ಆಗಿದೆ. ನೀವು ನೋಡ್ಕೊಂಡು ಮಾಡಿ. ನಿಮ್ಮ ಡೈರೆಕ್ಷನ್ಸ್ ಇದರಲ್ಲಿ ಅಂದರೆ ಮಾಡಿ, ಈ ರೀತಿ ಡೈರೆಕ್ಷನ್ ಮಾಡ್ಕೊಳ್ಳಿ. ನಾನಲ್ಲಿ ಮಿರರ್ ಇದೆ, ಮಿರರ್ ನೋಡ್ಕೊಂಡು ಮಾಡ್ತೀನಿ. ನೀವು ಎಲ್ಲಿದೆ ಅಲ್ಲೇ ಮಾತ್ರ ಮಾಡಿ, ಯಾಕಂದರೆ ನೀವು ಎಲ್ಲ ಕಡೆ ಮಾಡಬೇಡಿ. ಸ್ವಲ್ಪ ಹೇರ್ ಇರಬೇಕು ಫೇಸ್ಗೆ, ಯಾಕಂದರೆ ಸನ್ ಪ್ರೊಟೆಕ್ಷನ್ ಇಷ್ಟ ಅಂತ. ಅಂದರೆ ಹೇರ್ ಇದ್ರೇ ನಾವು ಜಾಸ್ತಿ ಟ್ಯಾನ್ ಆಗೋದು ಕಮ್ಮಿ ಆಗುತ್ತೆ. ಬಟ್ ಇದು ಫೇಶಿಯಲ್ ಹೇರ್ಸ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ತೆಗೀರಿ, ಚೆಂದಾಗಿ ಕೂರುತ್ತೆ. ನೀವು ಮೇಕಪ್ ಏನಾದರೂ ಮಾಡ್ತೀರಾದರೆ ಎಲ್ಲ ಹೇರ್ ತೆಗಿಲಿಕ್ಕೆ ಹೋಗಬೇಡಿ. ಇಲ್ಲೆಲ್ಲ ಇರುತ್ತೆ ಅಲ್ವಾ, ನೋಡಿ ರೀತಿ ಡೈರೆಕ್ಷನ್ ಸ್ಲೋಲಿ. ಓಕೆನಾ? ಪಾರ್ಟ್ ಇದೆಲ್ಲ ಅದು ಬಿಡಬೇಕು. ಅದು ತೆಗೆದ್ರೆ ಗಲೀಜು ಕಾಣುತ್ತೆ, ತೆಗಿಲಿಕ್ಕೆ ಹೋಗಬೇಡಿ. ನಾನು ಇದರಲ್ಲಿ ಇದು ಮಾಡ್ತೇನೆ, ತುಂಬ ಸ್ಲೋಲಿ ಮಾಡಿ. ಇಲ್ಲದ್ರೆ
ಆಗುತ್ತೆ. ಈ ಪಾಠದ್ದು ಡೈರೆಕ್ಷನ್ಸ್ ನಾವು ಈ ಡೈರೆಕ್ಷನಲ್ಲಿ ಬರುತ್ತೆ, ಜಸ್ಟ್ ಈ ಡೈರೆಕ್ಷನಲ್ಲಿ, ಜಸ್ಟ್ ಈ ಪಾರ್ಟಿಗೆ ಡೈರೆಕ್ಷನ್ಸ್ ಈ ಬರುತ್ತೆ ಈ ಲೇಯರಲ್ಲಿ. ಸೊ ನೀವು ಡಿಫ್ರೆನ್ಸ್ ಕಾಣಿಸಿರ್ಬೋದು. ಆ್ಯಂಡ್ ಇದೊಂದು ಹೇಳ್ತೇನೆ, ಬಟ್ ಫಸ್ಟ್ ಟೈಮ್ ತೆಗಿಯೋರಿಗೆ ಒಂಥರ ಫೀಲ್ ಆಗುತ್ತೆ ಪರ್ಸ್ನಲಿ. ಅಂದರೆ ಏನೋ ಒಂಥರ ಖಾಲಿ ಖಾಲಿ, ನನಗೂ ಕೂಡ ಆ ಥರನೇ ಫೀಲ್ ಆಗ್ತಿತ್ತು, ಈಗ ಕೂಡ ಹಾಗೇ ಫೀಲ್ ಆಗ್ತಿದೆ. ನಾವು ತೆಗಿಯಲ್ಲ ಗರ್ಲ್ಸ್ ಎಲ್ಲ, ಸೊ ಅದಕ್ಕೆ ಒಂಥರ ಹೆದರ್ಕೊಳ್ತಾರೆ. ಬಟ್ ನಾನು ಹೇಳೋದು ಕೆಲವರಿಗೆ ಅದೊಂದು ಬ್ಯೂಟಿ, ಅದೇ ಒಂದು ಚಂದ. ಸೊ ಅದನ್ನು ನೀವು ತೆಗಿಲಿಕ್ಕೆ ಹೋಗಬೇಡಿ. ಆ್ಯಂಡ್ ಕೆಲವ್ರಿಗೆ ಏನಾಗುತ್ತೆ, ಅದು ತುಂಬ ಅಂದರೆ ಫೋಟೋ ಕ್ಲಿಕ್ ಮಾಡುವಾಗಲೂ ಏನೊಂದು ಒಂಥರ ಇರಿಟೇಟ್ ಆಗಿದ್ದರೆ ನೀವು ಡೆಫಿನೆಟ್ಲಿ ಆಗಿ ಅದನ್ನು ತೆಗೀರಿ, ಅದೇನೇ ತಪ್ಪಾಗಲ್ಲ. ಸೊ ಕೆಲವ್ರಿಗೆ ಅದೊಂದು ಅದೇ ಒಂದು ಮುಖದ ಒಂದು ಚಂದ ಅಂತ ಇರುತ್ತೆ. ಸೊ ಕೆಲವ್ರಿಗೆ ಅದನ್ನು ನೀವು ಹಾಗೆ ಇಟ್ಕೊಳ್ಬೋದು, ಅದರಲ್ಲಿ ಏನು ಮುಜುಗುರ ಏನೂ ಇಲ್ಲ. ಫೇಸ್ ನಿಮ್ಮದು ನಿಮ್ಗೊಂದು ಕಾನ್ಫಿಡೆಂಟ್ ಇದ್ದರೆ, ನಿಮ್ಗೊಂದು ಇಷ್ಟ ಇದ್ದರೆ ಕ್ಯಾನ್ ಮೇಂಟೈನ್ ಅಂತ ಹೇಳ್ತೇನೆ. ಬಟ್ ಕೆಲವ್ರಿಗೆ ಅದರಿಂದ ಒಂಥರ ಫೀಲ್ ಆಗುತ್ತೆ ಅಂಥವರು ನೀವು ಡೆಫಿನೆಟ್ಲಿ ತೆಗಿಬೋದು. ನಿಮಗೆ ಇದರಲ್ಲಿ ಭಯ ಅಂತ ಆದರೆ ಹೋಗಿ ಅವರೇ ನಿಮಗೆ ಥ್ರೆಡ್ಡಿಂಗ್ ಮಾಡ್ತಾರೆ. ಥ್ರೆಡ್ಡಿಂಗ್ ಇರ್ಬೋದು, ಬೀನ್ ವ್ಯಾಕ್ಸ್ ಇರ್ಬೋದು, ಏನೋ ಸೊಲ್ಯೂಷನ್ ಏನಾದರೂ ಒಂದರಂಗೆ ಅದನ್ನು ರಿಮೂವ್ ಮಾಡ್ತಾರೆ. ಹೋದಾಗ ನೀವು ಅದಕ್ಕೆ ಅಡ್ಜಸ್ಟ್ ಆಗ್ತೀರಾ, ನೀವು ಕೂಡ ಟ್ರೈ ಮಾಡ್ಬೋದು. ಹಂಗೇನು ಇರಲಿಲ್ಲ, ಬಟ್ ಡಿಫ್ರೆಂಟ್ ನಮಗೆ ಗೊತ್ತಾಗುತ್ತೆ ಒಮ್ಮೆಲೆ ಅಲ್ವಾ. ಇಲ್ಲಿ ನನಗೆ ಐಬ್ರೋ ತಿಕ್ಕಾಗಿ ಇರಬೇಕು, ನನಗೆ ಇಷ್ಟೇ. ಸ್ಟ್ರೆಚ್ ಮಾಡಿ ಯಾವ ಫೇಸ್ ವಾಶ್ ಮಾಡ್ತೀರಾ ಮಾಡಿಕೊಂಡು ಆ್ಯಂಡ್ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿ. ಸೊ ನಾನಿವತ್ತು ಮಸಾಜ್ ಮಾಡುವಾಗಿಲ್ಲ, ಯಾಕಂದರೆ ಶೀತ ಆಗಿದೆ. ಅದರಲ್ಲಿ ನೀವು ರೀತಿ ಬರುತ್ತೆ, ಪಾನಿಟ್ ಮಾಡಿ ಇದರೊಳಗೆ ನೀರು ಹಾಕಿ ಆ್ಯಂಡ್ ಅದನ್ನು ಬಂದ್ ಮಾಡಿದ ನಂತರ ಫ್ರೀಜರಲ್ಲಿ ಇಟ್ಟು ಸ್ವಲ್ಪ ಐಸಾದ ನಂತರ ಈ ರೀತಿ ಓಪನ್ ಮಾಡಿ ಹ್ಯಾಂಡ್ ಅಪ್ಲೈ. ತಣ್ಣೀರಲ್ಲಿ ಮುಖವನ್ನು ತೊಳಿತೇನೆ. ಮಸಾಜ್ ಮಾಡದೇ ಇರೋದ್ರಿಂದ ಶೀಟ್ ಮಾಸ್ಕ್ ಹಾಕ್ಕೊಂಡೆ. ತುಂಬಾ ಒಳ್ಳೆಯದು. ಐಸ್ ಕ್ಯೂಬಿಂದ ಮಸಾಜ್ ಮಾಡಿದರೆ ಪಿಂಪಲ್ಸ್ ಕಮ್ಮಿ ಆಗ್ಬೋದು, ಅಥವಾ ಟ್ಯಾನ್ ರಿಮೂವ್ ಏನೆಲ್ಲ ಸ್ಕಿನ್ನಲ್ಲಿ ಏನೆಲ್ಲ ಸಮಸ್ಯೆ ಇದ್ದರೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ವಿಡಿಯೋನ ಇಷ್ಟಪಟ್ಟಿದ್ದೀರ ಅಂತ ಅಂದ್ಕೊಂಡಿದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸ್ಫೂರ್ತಿ ಪೂಜಾರಿ ಯೂಟ್ಯೂಬ್ ಚಾರ್ಟ್ಸ್ ಆಫ್ ಲವ್ ಈ ಚಾನಲ್ನ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.